ಚೆನ್ನಾಗಿ ವಾಕ್ ಮಾಡು. ನಾನು ಈಗ ಸದ್ಯದಲ್ಲಿ ಒಂದು 4-5 kg ಡೌನ್ ಮಾಡಿದೆ ನನ್ನ ಬಾಡಿನ. ಸ್ವಲ್ಪ ಹೌದು ಅವರು ಒಬ್ಬರೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅವ್ರು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಏನಿರಲ್ಲ. ಮತ್ತು ಅಡುಗೆನೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ಕೋಬೇಕು, ಬೆಳಗ್ಬೇಕು, ತೊಳಿಬೇಕು ಅನ್ನೋ ತಲೆಯಲ್ಲಿ ಇರಲ್ಲ. ಹೆಂಗೆ ಬೇಕಂಗೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ತಿಂತಾಯಿದ್ರು, ಮತ್ತು ಬೆಳಗ್ಗೆ ಮಿಲೆಕ್ಸ್ ತಿಂತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಕರೆಕ್ಟ್ ಆಯಿತು. ಬಟ್ ಅದೇ ಕೆಲಸ ಹೆಣ್ಮಕ್ಳು ನಾವು ಮಾಡೋಕ್ಕಾಗಲ್ಲ. ನೀನು ನಾಲ್ಗೆ ಕೂಡ ಎಕ್ಸಸೈಸ್ ಬಾಡಿ ಕೊಟ್ಟರೆ ಸಾಕಾಗಿತ್ತು, ಸಿಕ್ಕಾಪಟ್ಟೆ ಕಮ್ಮಿ ಆಗಿರುವೆ. ಅದೇನು ಕಡಿಮೆ ಮಾತಾಡ್ತೀಯ ನೀನು. ನಡಿ ಮಿಲೆಕ್ಸ್ ಮಾಡಿ ನಡೀಲಿ. ಅದೇ ಮನೇಲಿ ಇಲ್ಲಿ ಗೊತ್ತಲ್ಲ ಹಳ್ಳಿಗಳಲ್ಲಿ ನಾನು ನಿಲ್ಲಿಸ್ತೀಯ ನೋಡು ಮಾತಾ. ನಿನ್ನ ಗಂಟ್ಲಿಗೆ ಯಾರಮ್ಮ ಕೈ ಹಾಕಿದ್ದು? ನಾನು ಚೆನ್ನಾಗಿ ಅದನ್ನು ತಿನ್ಬಿಟ್ಟು ಒಂದೊಂದು ರೊಟ್ಟಿ, ಚಪಾತಿ, ದೋಸೆ ಹಿಂಗೆ ತಿಂತೀನಲ್ಲ. ಇವತ್ತು ನಮ್ಮ ಅಕ್ಕ ಬಸ್ಸಿಗೆ ಬರ್ತೀನಿ, ಇಲ್ಲೇ ಕಲ್ಲಾರೆ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿದ್ಲು. ಕಾರಲ್ಲಿ ಬರ್ತೀನಿ ಅನ್ಕೊಬಿಟ್ರಾ? ಹೋಗು ವಾಕ್ ಮಾಡು, ಚೆನ್ನಾಗಿ ವಾಕ್ ಮಾಡು. ನಿನಗೆ ಹೀರೋಯಿನ್ ಆಗಬೇಕು ಅಂತೀಯ, ಬಾಡಿಗೆ ಇಳಿಸೋದು ಗೊತ್ತಿಲ್ವ ನಿನಗೆ? ಬೆಳಗ್ಗೆಯಿಂದನೂ ವಾಕ್ ಮಾಡ್ತಾವಳೆ. ಈಗ ಮಧ್ಯಾಹ್ನ ಆಗಕ್ಕೆ ಬಂತ? ಮತ್ತೆ 5 ಗಂಟೆ ರಾತ್ರಿ ಕತ್ಲೆ ಇದ್ದಾಗ ಶುರು ಮಾಡಿದ್ದೆ, ಇನ್ನೂ ವಾಕ್ ಮಾಡ್ತಾನೇ ಇದ್ದಾಳೆ. ಈಗ ಚಿನ್ನದ ಸರ ಶಾರ್ಟ್ ಫಿಲ್ಮ್ ಮಾಡಿದ್ವಲ್ಲ, ಆ ಚಿನ್ನದ ಸರ ಶಾರ್ಟ್ ಫಿಲ್ಮ್ ಇಷ್ಟು ದಪ್ಪ ಬೇಕಾಗಿತ್ತು. ಹಂಗಾಗಿ ತಿಂದು ದಪ್ಪ ಆಗು ಅಂತ ಹೇಳಿದ್ದೆ, ಹಂಗೆ ದಪ್ಪ ಆಗಿದ್ದು ಅಲ್ವೇನಮ್ಮ ಪಾರ್ವತಿ ರೋಲ್ಗೆ. ಈಗ ನೆಕ್ಸ್ಟ್ ಚಿನ್ನದ ಸರ ಶಾರ್ಟ್ ಫಿಲ್ಮ್ 2 ಬರುತ್ತೆ, ಭಾಗ 2. ಅದಕ್ಕೆ ಇವರು ಸಣ್ಣ ಆಗಬೇಕು. ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿದೆ, ರೆಡಿಯಾಗಿದೆ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಮಾಡ್ರಲ್ ಲೇಡಿ ಇವಳು. ಹಂಗಾಗಿ ಅವಳಿಗೆ ಟ್ರೈನ್ ಮಾಡ್ತಾಯಿದ್ದೀನಿ ಈಗ. ಹೋಗು ಆ ಕಡೆ ಹೋಗು, ಮರ ಹತ್ತು ಇಳಿ, ಬೇಗ ಇಳಿಕ್ಯಾ, ಸಣ್ಣ ಆಗಿ. ಆ್ಯಕ್ಚುಲಿ ಏನು ಗೊತ್ತಾ, ಶಾರ್ಟ್ ಫಿಲ್ಮ್ ಚಿನ್ನದ ಸರ ಈಗ 2 ಅಂತ ಏನು ಮಾಡ್ತಾಯಿದ್ದೀವಿ, ಇದೇ ಆ್ಯಕ್ಚುಲಿ ಚಿನ್ನದ ಸರ 1. ಈಗ ಏನು ಚಿನ್ನದ ಸರ ಬಂದಿತ್ತು, ಇದು 2. ಆ್ಯಕ್ಚುಲಿ 1 ಚೆನ್ನಾಗಿದೆ, ಈಗ ಬರ್ತಾ ಇರೋದು ಇನ್ನೂ ಚೆನ್ನಾಗಿದೆ ಶಾರ್ಟ್ ಫಿಲ್ಮು. ಅದು ಯಾಕೆ ಅಂದರೆ ಅದಕ್ಕೆ ಲಿಂಕ್ ಇಲ್ಲ ಬಿಡು, ಅದಕ್ಕೂ ಇದಕ್ಕೂ. ಬಟ್ ತಿಂಗ್ ಏನು ಅಂದರೆ ಅದರಲ್ಲಿ ಸಣ್ಣ ಇರಬೇಕು ಈಗ ಬರ್ತಾ ಇರೋದ್ರಲ್ಲಿ. ಈಗ ಇದರಲ್ಲಿ ದಪ್ಪ ಇದ್ದೆ ಒಂದು ಸ್ವಲ್ಪ. ಈಗ ಏನು ಅಂತ ಅಂದರೆ ನೀನು ಅದರಲ್ಲಿ ಸಣ್ಣ ಇದ್ದು ಈಗ ತಿಂದು ದಪ್ಪ ಆದರೆ ನಿನಗೆ ಮೋಟಿವೇಶ್ನಲ್ಲಿ ಇರೋಲ್ಲ ಸಣ್ಣ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ಈಗ ಬಾಡಿನೂ ಯೋಚನೆ ಮಾಡ್ಬೇಕಲ್ಲ. ನಾನು ಸಣ್ಣನೂ ಮಾಡ್ತಾಯಿದ್ದೀನಿ, ಊಟನೂ ಸ್ವಲ್ಪ ಕಡಿಮೆನೇ ತಿಂತಾಯಿದ್ದೀನಿ. ಬಟ್ ನಂಗೆ ರೈಸ್ ಅಂದಾಗ ಅವತ್ತಿನ ದಿನ ಚೆನ್ನಾಗಿ ತಿನ್ಕೊಂತೀನಿ, ಬೇರೆ ಇಲ್ಲ ಅಂದಾಗ ಇಷ್ಟಿಷ್ಟೇ ತಿಂತಾಯಿದ್ದೀನಿ. ಬಟ್ ಏನು ಅಂದರೆ ನಮ್ಮದು ಮುಂಚೆಯಿಂದನೂ ಅಷ್ಟೇ, ನಮ್ಮದು ಬಾಡಿ ಟೈಪೇ ಹಾಗೇ ಸ್ವಲ್ಪ ದಪ್ಪ. ಆದರೆ ಮತ್ತು 2ನೇ ಪಾಪು ಆದಮೇಲೆ ಸ್ವಲ್ಪ ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲಿಗೆ ಬರಲ್ಲ ಬಾಡಿ. ಡಿಪ್ಸ್ ಹೊಡಿ ಮಾಡಬೇಕು. ಅದಕ್ಕೂ ಕೂಡ ನನಗೆ ಒಂದೊಂದ್ಸರಿ ನನ್ನ ಮೇಲೆ ಬೇಜಾರಾಗುತ್ತೆ, ಹೊಳಿ ಬರುತ್ತೆ. ಮತ್ತು ಹೆಣ್ಣು ಮಕ್ಕಳು ಅಂದರೆ ಹಿಂಗೆ ಅಲ್ವಾ ಅನ್ಸ್ಬಿಡುತ್ತೆ. ಫುಡ್ಡು ಹಂಗೆ ತಗೋಬೇಕಣಮ್ಮ. ನಾನ್ ವೆಜ್ ಎಣ್ಣೆ ಪದಾರ್ಥ ಅದು ಇದು ತಿನ್ನೋದು ಕಂಟ್ರೋಲ್ ಮಾಡಬೇಕು. ಅದನ್ನೂ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ತೀರಾ ಕಡಿಮೆ. ಇವಾಗ ನಾನು ಈಗ ಸದ್ಯದಲ್ಲಿ ಒಂದು 4-5 kg ಡೌನ್ ಮಾಡಿದೆ ನನ್ನ ಬಾಡಿನ. ತರಕಾರಿ ತಿನ್ನೋದು ಈ ಥರ ಮಾಡಿ ನಾನು ಡೌನ್ ಮಾಡ್ತೀನಿ ಸ್ವಲ್ಪ. ಏನಕ್ಕೆ ಅಂದರೆ ಹೌದು ಅವರು ಈಗ ಒಬ್ಬರೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅವರು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಏನಿರಲ್ಲ. ಮತ್ತು ಅಡುಗೆನೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ಕೋಬೇಕು, ಬೆಳಗ್ಬೇಕು, ತೊಳಿಬೇಕು ಅನ್ನೋ ತಲೆಯಲ್ಲಿ ಇರಲ್ಲ. ಹೆಂಗೆ ಬೇಕಂಗೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ತಿಂತಾಯಿದ್ರು, ಮತ್ತು ಬೆಳಗ್ಗೆ ಮಿಲೆಕ್ಸ್ ತಿಂತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಕರೆಕ್ಟ್ ಆಯಿತು. ಬಟ್ ಅದೇ ಕೆಲಸ ಹೆಣ್ಮಕ್ಳು ನಾವು ಮಾಡೋಕ್ಕಾಗಲ್ಲ. ಈಗ ಒಂದೇ ವರ್ಡ್ ಅವಳಿಗೆ ಬೇಕಾಗಿರೋದು ಆ ಕಡೆಯಿಂದ, ಯು ಆರ್ ಗ್ರೇಟ್ ಅನ್ಬೇಕಷ್ಟೇ, ಅಷ್ಟೇ ಬೇಕಾಗಿರೋದು. ಅದು ಅರ್ಥ ಮಾಡ್ಕೊಂಡಾಯ್ತು ಕಣಮ್ಮ. ಕಷ್ಟ ಇದೆ ಮಕ್ಳನ್ನ ನೋಡ್ಕೊಂಡಿದ್ದು ಮಾಡೋದು ಅರ್ಥ ಮಾಡ್ಕೊಂಡಾಯ್ತು. ಯಾರು ಮಾಡದೇ ಇದ್ದಿದ್ದು, ಯಾರಿಗೂ ಮಕ್ಳು ಇಲ್ಲದೇ ಇದ್ದಿದ್ದು ನನಗಿಲ್ಲ, ಯಾರು ಮಾಡದೇ ಇದ್ದಿದ್ದು ನಾನು ಮಾಡ್ತಾಯಿದ್ದೀನಿ ಅಂತಲ್ಲ. ಒಬ್ರೊಬ್ರು ಯೋಚನೆಗಳು ಹಂಗಿರುತ್ತೆ. ಈಗ ನನ್ನ ಯೋಚನೆ ಪ್ರಕಾರ ನಾನು ಹೆಂಗೆ ಅಂದರೆ, ಈಗ ಎಲ್ಲರೂ ಹೊರಡಬೇಕು ಅಂದರೆ ಫಸ್ಟ್ ನಾನು ಹೊರಡೋದೇ ನೋಡ್ಕೊಳ್ಳಲ್ಲ. ನಮ್ಮ ಬೆಳಗ್ಗೆ ಎಲ್ಲಿ ಹೊರಗಡೆ ಮಧ್ಯಾಹ್ನ ಹೊರಗಡೆ ತಿಂತೀವಿ, ಸಂಜೆ ಹೊರಗಡೆ ಆಗುತ್ತೆ ಅಂದರೆ ಮಕ್ಕಳಿಗೆ 3 ಟೈಮು ಹೊರಗಡೆ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಬೆಳಗ್ಗೆ ಎಂಥ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಮಾಡಿಟ್ಟು ಅವ್ರು ತಿನ್ನಿಸ್ಬಿಟ್ಟು ನಾನು ತಿಂದು ಹೊರಡೋಣ ಅನ್ನೋ ತಲೆಯಲ್ಲಿರುತ್ತೆ. ಒಂದೊಂದು OCD ಅಂತಾರೆ ಅದಕ್ಕೆ. ಮತ್ತು ನಾನು ಹೋಗುವಾಗ ಮನೆ ಕ್ಲೀನ್ ಮಾಡಿ ಯಾವ್ಯಾವ ತಿನ್ಸ್ ಎಲ್ಲೆಲ್ಲಿತ್ತು ಅಲ್ಲೇ ಇಟ್ಟು ಹೋಗಬೇಕು ಅಂತ. ಈ ಕಡೆ ರೆಡಿಯಾಗೂ ಹೋಗಲ್ಲ ನಾನು ನೀಟಾಗಿ, ಹಂಗಾಗ್ಬಿಡುತ್ತೆ. ಬರೀ ಇದೆ ತಲೆಯಿಂದ ತೆಗ್ದಾಕ್ಬೇಕು. ನನ್ನ ಯೋಚನೆ ಪ್ರಕಾರ ಈ ಕೆಲಸ ಕಷ್ಟ ಅಂಥವ್ರಿಗೆ ಮಾತ್ರ. 5 ನಿಮಿಷ ಮಾತಾಡ್ದಲ್ಲಮ್ಮ ನೀನು. ನಾಲ್ಗೆ ಕೂಡ ಎಕ್ಸಸೈಸ್ ಬಾಡಿ ಕೊಟ್ಟರೆ ಸಾಕಾಗಿತ್ತು, ಸಿಕ್ಕಾಪಟ್ಟೆ ಕಮ್ಮಿ ಆಗಿರುವೆ. ಅದೇನು ಕಡಿಮೆ ಮಾತಾಡ್ತೀಯ ನೀನು. ನಡಿ ಮಿಲೆಕ್ಸ್ ಮಾಡಿ ನಡೀಲಿ, ನಂಗೂ ಕೊಡು. ನೋಡಿ ಏನು ಗೊತ್ತಾ, ಮಿಲೆಕ್ಸ್ ಮಾಡ್ಕೊ ಕುಡಿತಾ ಇರೋದು ಈಗ. ಆದರೆ ಅದೊಂದು ಲೋಟ ಚೆನ್ನಾಗಿ ತಿಂದ್ಬಿಟ್ಟು ಅಮ್ಮ ಅಡುಗೆ ಮಾಡಿರ್ತಾರೆ ತಿಂಡಿಗಳು, ಅವ್ರು ನೋಡ್ತಾ ಆ ಸ್ಮೆಲ್ಲು. ನಮ್ಮಮ್ಮ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಪಲ್ಯ ಅಂದರೆ ತುಂಬ ಇಷ್ಟ, ತರಕಾರಿ ಅಂದರೆ ತುಂಬ ಇಷ್ಟ. ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ತರಕಾರಿ ಸಾಂಬಾರು ಮಾಡ್ತಾರೆ ಗೊತ್ತಾ. ಏನಿಲ್ಲ ಬರೀ ಅದೇ ಮನೇಲಿ ಇಲ್ಲಿ ಗೊತ್ತಲ್ಲ ಹಳ್ಳಿಗಳಲ್ಲಿ ಏನು. ನಾನು ನಿಲ್ಲಿಸ್ತೀಯ ನೋಡು ಮಾತಾ. ನಿನ್ನ ಗಂಟ್ಲಿಗೆ ಯಾರಮ್ಮ ಕೈ ಹಾಕಿದ್ದು? ನಾನು ಚೆನ್ನಾಗಿ ಅದನ್ನು ತಿನ್ಬಿಟ್ಟು ಒಂದೊಂದು ರೊಟ್ಟಿ, ಚಪಾತಿ, ದೋಸೆ ಹಿಂಗೆ ತಿಂತೀನಲ್ಲ. ಈಗ ನೀನು ಸಣ್ಣ ಆದರೆ ಈ ಕುಡಿದು ನಿನಗೆ ಚಿನ್ನದ ಸರ 2, ಇಲ್ಲಾಂದರೆ ಗಾಳಿ ಸುದ್ದಿ.
ಗಾಳಿ ಸುದ್ದಿ ಬೇಕು. ಆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ, ಗಾಳಿ ಸುದ್ದಿ ಸ್ಟೋರಿ. ಆಕ್ಚುಲಿ ಗಾಳಿ ಸುದ್ದಿ ಯಾಕೆ ಬಿತ್ತಾಗಂತ ಇದೀವಿ ಅಂತಂದ್ರೆ ಎಷ್ಟೋ ಜನ ಕಮೆಂಟು ಮಾಡಿದ್ರು ನನಗೆ, ಬರೀ ನೀನ್ ಹೆಂಡ್ತಿನೇ ಹಾಕೊಂಡು ಶಾರ್ಟ್ ಫಿಲ್ಮ್ ಮಾಡ್ತೀಯ ಅಂತ ಕೇಳ್ಬಿಟ್ಟಿದ್ರು ಯಾರು. ನನಗೆ ಇನ್ನೊಂದು ಆರ್ಟಿಸ್ಟ್ ಕೊರತೆ ಇದೆ. ಅಂದ್ರೆ ಸುಮಾರು ಜನ ಲೇಡೀಸ್ಗೆ ನಾನು ಅಪ್ರೋಚ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲೆಲ್ಲ. ಸ್ಕ್ರಿಪ್ಟ್ ಕಳಿಸಿದಾಗ ಅವರು ಏನಾದ್ರೂ ಒಂದು ಸ್ವಲ್ಪ ಸೆನ್ಸಿಟಿವ್ ವಿಷಯಗಳಿದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಎಲ್ಲರೂ. ನಾನು ಆಲ್ಮೋಸ್ಟ್ ಗಾಳಿ ಸುದ್ದಿಗೆ ಒಂದು 10 ಜನ ನೋಡಿದ್ದೆ. ಅದರಲ್ಲೊಂದು ಏನೋ ಒಂದು ಕೆಟ್ಟ ಹೆಸರು ಬರೋ ಥರ ಹುಡುಗಿಗೆ ಒಂದು ಸ್ಟೋರಿ ಇದೆ. ಅದ್ರ ಮೇಲೆ ಎಲ್ಲರೂ ಕ್ಯಾನ್ಸಲ್ ಮಾಡ್ತಾ ಇದ್ರು. ಹಂಗಾಗಿ ಎಷ್ಟೋ ಜನ ಅನ್ಕೊಂತಾರೆ ಅವ್ರ ಮನೆ ಹೆಣ್ಮಕ್ಳಾದ್ರೆ ಹಂಗೆ ಹಾಕಂತಾರೆ ಹಂಗೆ ಹಿಂಗೆ ಅಂತ. ಕತೆ ರೀತಿ ತಗೋಬೇಕು. ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಕತೆಗಾರನಾಗಿ ನಾವು ಅಷ್ಟೊಂದು ಹಂಚ್ಕೊಂಡು ತಗೊಂಡ್ರೆ ಆಗಲ್ಲ. ಹಂಗಾಗಿ ನಾನು ಮನೆಯೊಳಗೆ ಕೇಳಿದೆ, ಅವಳೇ ಮಾಡ್ತೀನಿ ಅಂದು. ಆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ಗಾಳಿ ಸುದ್ದಿ 3 ವರ್ಷದಿಂದನೇ ಯೋಚನೆ ಮಾಡಿದ್ದು. ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ. ಆ ನಂತರ ಇವರು ಬೇರೆ ಹೆಣ್ಮಕ್ಳನ್ನ ಕೇಳಿದ್ರು. ಆಕ್ಚುಲಿ ಅವರು ತುಂಬಾ ಇಷ್ಟಪಟ್ಟರು. ಸರ್ ನೀವು ಕರೆಯೋದು ಹೆಚ್ಚು, ನಾವು ಬರ್ತೀವಿ, ನಮಗೂ ತುಂಬಾನೇ ಇಂಟ್ರೆಸ್ಟ್ ಇದೆ, ನಮ್ಮ ಫ್ಯಾಮಿಲಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಂದ್ರು. ಬಟ್ ಇದೊಂದು ಸ್ಟೋರಿ ಕೇಳಿದಾಗ, ಗಾಳಿ ಸುದ್ದಿ ಸ್ಟೋರಿ ಆತರ ಇದೆ. ಸೊ ಆ ಸ್ಟೋರಿ ಕೇಳಿದಾಗ ಸ್ವಲ್ಪ ಅವ್ರಿಗೆ ಮುಜುಗರ ಆಯ್ತು ಅನ್ಸುತ್ತೆ. ಸೊ ಹಾಗಾಗಿ ಇದು ನಾನೇ ಮಾಡ್ಬೇಕು. ಕತೆ ಸ್ಟೋರಿ ನಂಗೆ ಇಷ್ಟ ಆಗಿತ್ತು. ಸೊ ನಾನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಮುಂದೊಂದಿನ ಹೇಗೆ. ನನಗೆ ಎಲ್ಲರಿಗೂ ಅವಕಾಶ ಕೊಡಕ್ಕೆ ಇಷ್ಟ. ಬಟ್ ಸ್ಕ್ರಿಪ್ಟ್ ನ ಅವರು ಅಷ್ಟೇ ಫ್ರೆಂಡ್ಲಿ ಆಗಿರ್ಬೇಕು. ಕತೆ ಅಂತ ಬಂದಾಗ ಕತೆ ರೀತಿ ತಗೊಬೇಕು. ಅದನ್ನ ಯಾರೆಲ್ಲ ನಮ್ಗೆ ಈ ಸ್ಟೋರಿ ಹಿಂಗೆ ಬೇಡ ಅಂತ ಇದು ಮಾಡಿದ್ರಿ, ನೀವು ಗಾಳಿ ಸುದ್ದಿ ಆ ಶಾರ್ಟ್ ಫಿಲ್ಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಏನೋ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ ಅಲ್ಲಿ ಮಿಸ್ ಮಾಡ್ಕೊಂಡು. ಹೌದು, ಹಂಗ ಅನ್ಸುತ್ತೆ. ಯಾಕಂದ್ರೆ ಪಾಪ ಅವ್ರು ಮದ್ವೆ ಆಗಿಲ್ದೆಲ್ಲ ಹುಡುಗಿರು ಅವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನಾನು ಮದ್ವೆ ಆಗಿರೋದ್ರಿಂದ ನಮ್ಮನೆಯವರೇ ಡೈರೆಕ್ಟರ್ ಆಗಿರೋದ್ರಿಂದ ಓಕೆ ಇದು ನನಗೆ ಫ್ರೀ ಅಂತ ಅನ್ಕೊಂಡಿದೀನಿ. ನೋಡೋಣ ಯಾವ ತರ. ಬನ್ನಿ ಈಗ ಹೋಗೋಣ. ಇಲ್ಲಿಗೆ ಚನ್ನಪುರ ಅಲ್ಲ, ಇಲ್ಲಿ ಬೈರಾಪುರದ ಹತ್ರ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಗೊತ್ತಿಲ್ಲ. ನೋಡೋಣ ಬನ್ನಿ. ಹಾಗೆ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ಯೂಟ್ಯೂಬಲ್ಲಿ ಡಿಲೀಟ್ ಆಗಿಬಿಟ್ಟಿದೆ. ಕಿಡ್ಸ್ ವಿಡಿಯೋ ಹಾಕಿದೆ ಅಂತ ಹೇಳ್ಬಿಟ್ಟು ಡಿಲೀಟ್ ಆಗಿದೆ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ತೆಗ್ಬಿಟ್ಟು ಈಗ ಇದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕ ಬಸ್ಸಿಗೆ ಬರ್ತೀನಿ, ಇಲ್ಲೇ ಕಲ್ಲಾರೆ ಸ್ಟ್ಯಾಂಡಿಗೆ ಬಾ ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳು ಕಾರ್ ತಗೋಬಿಟ್ಟು ಬಾ ಅಂತ ಹೇಳಿದ್ಲು. ಅವಳಿಗೆ ಗೊತ್ತಿಲ್ಲದಾಗೆ ನಾನು ನಡ್ಕೊಂಡೆ ಕರ್ಕೊಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬಂದು ವೇಟ್ ಮಾಡ್ತಾ ಇದ್ವಿ. ನಾವು ಮುಂಚೆ ಸ್ಕೂಲಿಗೆ ಹೋಗುವಾಗ ಬಸ್ ಸ್ಟ್ಯಾಂಡ್ ಅಂದರೆ ಇದು, ಇಲ್ಲಿ ಬಂದು ಕೂತ್ಕೊಳ್ಳುವು. ಈಗ ಇಲ್ಲಿ ಯಾರು ಕೂರೆಲ್ಲ ಓಡಾಡಲ್ಲ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಹಳ ಬೆಳೆದಿದೆ. ಈ ಕಟ್ಟೆ ಮೇಲೆ ಕೂತ್ಕೊಳ್ಳುವು. ನಮ್ಮಮ್ಮ ಲಗೇಜ್ ಇಟ್ಕೊಂಡು ನಿಂತ್ಕೊಂಡು ಕೈ ಕಟ್ಕೊ ಕೂತ್ಕೊಳ್ಳೋರು. ನಾವು ಕಪ್ಪಿ ಹಂಗೆ ಆಡ್ತಾ ಇಲ್ಲಿ ಕೂತ್ಕೊಳ್ಳು. ನಮ್ಮ ಅಕ್ಕ ಇಲ್ಲ, ನಾನೇ ಅನ್ಸಿತ್ತು ನಾನೊಬ್ಳೆ. ಹಂಗೆ ನೆಗೆದೆಲ್ಲ ಮಾಡ್ತಾ ಇರಲಿಲ್ಲ. ಇದ್ರ ಮೇಲೆ ಒಂದ್ಸರಿ ಕೂರುವು, ಅಲ್ಲೊಂದ್ಸರಿ ಓಡೋಗಿ ಕೂತ್ಕೊಳ್ಳುವು, ಅಲ್ಲೊಂದ್ಸರಿ. ನಾವು ಸ್ಕೂಲಿಗೆ ಹೋಗುವಾಗ ಫ್ರೆಂಡ್ಸ್ ಎಲ್ಲ ಬರುವಲ್ಲ, ಬಸ್ಸಿಗೆ ವೇಟ್ ಮಾಡಿರ್ವಲ್ಲ, ಎಲ್ಲ ಒಂದೊಂದು ಕಲ್ ಮೇಲೆ ಕೂತ್ಕೊಳ್ಳುವು. ಆದರೆ ಅಲ್ಲಿ ಜಾಸ್ತಿ ಓಡಾಡ್ತಾ ಇದ್ದು. ಹಾಂ, ಕಲ್ಲೆ ಸೆಟ್ ಇದೇ ಕೆಲಸ ಮುಂಚೆ ನಾವು ಮಾಡ್ತಾಯಿದ್ದು. ಸೀಬೆ ಹಣ್ಣು ಕಡಿತಾ ಅಂದಿದ್ವಿ. ನಂಗೆ ಇಷ್ಟ ಹಣ್ಣಾಗಿರೋದು ಇಷ್ಟನೇ ಇಲ್ಲ, ಇದಿಷ್ಟ ಕಾಯಿ ಇಷ್ಟ. ಅಲ್ಲಿ ಬಸ್ ಬರ್ತಾ ಇದೆ, ಅಲ್ಲಿ ಇಳಿಜಾರು, ಅಲ್ಲಿ ಇಳಿದ್ಬಿಟ್ಟು ಹತ್ತುತ್ತೆ ನೋಡಿ. ಎಷ್ಟು ಇಳಿಜಾರು, ಬಸ್ಸೇ ಕಾಣಿಸ್ತಾ ಇಲ್ಲ. ಚಂದ ಅಲ್ವಾ ಈ ಸೀನೆಲ್ಲ ನೋಡೋಕ್ಕೆ, ಅಲ್ವಾ ಮಗಳು? ಇದು ಬಸ್ ಸ್ಟ್ಯಾಂಡು, ಅಲ್ಲೇ ಇಳ್ಕೊ ಬರ್ತಾ ಇದ್ದಾರೆ. ಅಮ್ಮನ ಬಿಟ್ಟೆ ಬಂದಿಲ್ಲ ಆಂಟಿ. ಇಲ್ಲಿ ನಿಲ್ಸಿದ್ರು, ಅಲ್ಲಿ ನಿಲ್ಸದ್ಬಿಟ್ಟಿವ್ರು. ಅದೇ ಬ್ಯಾಗ್ ಇಟ್ಕೋ. ಪಾಪ ನನ್ನ ಮಗಳು ನೋಡಂಗ್ ಒದ್ಕ ಬರ್ತದೆ. ನೀನ್ ಕಾರಲ್ಲಿ ಬರ್ತೀನಿ ಅನ್ಕೊಬಿಟ್ರಾ? ಏಯ್ ಕೆಲಸನೇ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತಿತ್ತು. ತಲೆ ಕೆಟ್ಟು ಬರ್ಬೇಕಿತ್ತ. ನೋಡು ಹೋಗ್ಲಿ ಪಾಪ, ಹಿಂಗೆ ಇಟ್ಕೊ ಬರ್ತೀನಪ್ಪ. ನ್ಯಾಯಬೆಲೆ ಅಂಗಡಿ ಈಗ ಅದು. ಚುಪ್ಪಿ ನೀನೆಂತ ಹುಡುಗನ ಮರಿ, ಬತ್ತಗಳ ಈ ಕಡೆ ಇಟ್ಕೊಳ, ಇಸ್ಕೊಳ್ಳೋಣ. ಏನ್ ಬಸ್ಸಲ್ಲಿ ತಾನೆ ಬಂದಿದ್ದು, ಒಂದು ಇಟ್ಕೋ ಸಾಕು, ಒಂದು ನೀನು ಇಟ್ಕೋ. ಏ ಬಿಡ, ಹಾಂ ಬರ, ಹಿಂಗೆ ಇಟ್ಕೊಳ್ಳೋದು. ಇದನ್ನು ಕುಡಿಬೇಕಾದ್ರೆ ಇದನ್ನು ಒತ್ಕೊಳ್ಳುತ್ತೆ. ಪಾಪ ನನ್ನ ಮಗಳ. ಯಾರಿಗ ಹುಡುಗಿಗೆ ಅದೇ ತಿರುಗೋದ ನೋಡಕ್ಕೆ ಅದೊಂದು. ಜೀಪಲ್ಲಿ ಬರ್ತೀಯೋ ಕಾರಲ್ಲಿ ಬರ್ತೀಯೋ ಅಂತ ಯೋಚನೆ ಮಾಡಿದ್ದೆ. ಈ ವಾಕಲ್ ಬರೋದಕ್ಕೆ ನಾನು ನಿನಗೆ ಫೋನ್ ಮಾಡ್ಬೇಕಿತ್ತು. ನೀನು ಹೇಳಿದ್ದು ನನಗೆ ಯಾವಾಗ ಗೊತ್ತಾಯ್ತು. ಸರಿ ಸರಿ ಬರ್ತೀನಿ ಅಂದಿದ್ದು. ಅದಕ್ಕೇನೆ ಇಲ್ಲಿಂದ ನಡ್ಕೊ ಇದೊಂದು ಲಗೇಜಿಗೆ ಕಾರ್ ತಗೊಬರ್ಬೇಕಾಗಿತ್ತಂತೆ. ನಾನು ನೋಡಿ ನಮ್ಮ ಅಕ್ಕಂಗೆ ಹಿಂಗೆ ಊರಲ್ಲಿ ನಮ್ಮ ಅಕ್ಕಂಗೆ ಹಿಂಗೆ ಮೆರವಣಿಗೆ ಮಾಡಕ್ ಇಷ್ಟ ಇಲ್ಲ ಊರಲ್ಲಿ. ನನಗಿಷ್ಟ, ಅದು ಇವತ್ತು ಹಂಗೆ ಕರ್ಕೊಬಿಟ್ಟು ಬರೋಣ ಅಂತ ಹೇಳಿ ಬಂದೆ. ಪಾಪಂಗೆ ಬರೋ ಫೋನ್ ಮಾಡಿದ್ದ. ಪಾಪ ಕಾಣ್ಗಿರಕ್ಕಿಂತ ಚೂರು ಹಿಂದೂ ಫೋನ್ ಮಾಡು ಅಂತ ಹೇಳಿದ್ರು. ಬಾ ಈಚೆಗೆ. ಹಾಂ, ನಮ್ಮ ಅಕ್ಕನು ಈ ಮಕ್ಳು ಬಿಡಿ ಓಡಾಡ್ತಾ ಇರ್ತಾರೆ.
ಇವಳು ಹಿಂಗೆ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕಾಗದು ಚಂದ ಆಚೆ ಈಚೆ ನೋಡ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ನಡೆಸ್ಕೊಂಡು ಹೋಗೋದು. ಅದರಲ್ಲೂ ಅವಾಜ್ ನಿನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀಯ ನಿನ್ನ ಮಗಳನ್ನ ಬಿಟ್ಟು ಬರ್ತೀಯ, ನಮ್ಮನ್ನು ಕರ್ಕೊಂಡೋಗ. ನೀರಾಕ ಓಡಿಸ್ತೀವಿ ಏನು ಗಾಡಿಯಾ? ಡ್ಯಾಡಿ ಫಸ್ಟ್ ಫೋನ್ ಮಾಡಬೇಕು. ಪಾಪ ಡ್ಯಾಡಿ ಇವ್ರನ್ನ ಕರ್ಕೊಂಡು ಅದೇ ಕಾರಲ್ಲಿ ಹೋಗ್ಬೇಕಿತ್ತಂತೆ. ಇಲ್ಲಿ ನೋಡಿ ನನ್ನ ಮಗಳನ್ನ ಬಾ ಇಂದು ಒಂದು ಇಟ್ಕೊಂಡಿದ್ದೆ. ಅಲ್ಲಿ ನೋಡಿ ಅಲ್ಲಿ ನನ್ನ ಮಗ ಹಾಂ ನನ್ನ ಮಗನ ನೋಡಿ ಖುಷಿ. ನನ್ನ ಮಗಂಗೆ ಅವ್ರ ಅಣ್ಣನ ನೋಡಿ. ಊಟ ಆಯ್ತಾ ಆಂಟಿ? ಅದಕ್ಕೆ ಬೈತಾಳೆ, ನೀನ್ ನಡ್ಕೊ ಬರೋದಿದ್ರೆ ನಾನೇ ಕರ್ಕೋಕ್ ಬಂದೆ ಅಂತ. ಬಂದೆ ಅಂದ ನಾನೆಲ್ಲ ಬೈಕ್ ಜೀಪಲ್ಲ ಕಾರು ಮಮ್ಮಿ ಮಮ್ಮಿ ಮಾತಾಡ್ಸು, ಮಮ್ಮಿ ಮಾತಾಡ್ಸು. ಏಯ್ 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 ಲಕ್ಕಿ, ಏಯ್ 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 ಲಕ್ಕಿ. ಕೊಕ್ಕಗೆ ಮುತ್ತ ಕೊರು ಬೇಡ ಇಡೋಗು. ನಾವು ಆಕ್ಚುಲಿ ಇದು ತಿಪ್ಪಮ್ಮ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಮೊದಲೇ ಇಷ್ಟಪ್ಪ ತಿಪ್ಪಮ್ಮ ಮಾಡೋರು, ನನಗೆ ಕಾಣಂಗೆ ಇಷ್ಟಪ್ಪ ತಿಪ್ಪಮ್ಮ ಮಾಡೋರು. ಇವಾಗ ಇಷ್ಟಪ್ಪ ಬಂದ್ವಿ. ಈಗ ನಮ್ಮಲ್ಲಿ ಇಲ್ಲ, ಇದು ಪಕ್ಕದ ಮೇಲೆ ಇಸ್ಕೊ ಬಂದಿರೋ ಸಗಣಿ ಇದು ಅಲ್ವಾ ಮಮ್ಮಿ? ನೋಡು ನನ್ನ ಮಗ ಆಕ್ಚುಲಿ ಈ ಸ್ಮೆಲ್ಲಿಗೆ ಒಂಥರ ತುಂಬಾ ಇಷ್ಟ ಆದ್ರೆ ಬಾಯಲ್ಲಿ ನೀರು ಬರುತ್ತಲ್ಲ, ಹಂಗೆ ನನ್ನ ಮಗನಿಗೆ ಈ ಸ್ಮೆಲ್ ನೋಡ್ಬಿಟ್ಟು ಬಾಯಲ್ಲಿ ನೀರು ಬಂದಂಗೆ ಆಗ್ತಿರ್ತ ಅವಾಗಿಂದ. ಊಟ ಬೇಕಾ ನಿಂಗೆ? ತಿಪ್ಪಮ್ಮನೆಲ್ಲ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಪಟಾಕಿ ಹೊಡಿಬೇಕು ಅಂತ ಅನ್ಕೊಂಡಿದೀವಿ. ರೆಡಿಯಾಗಿ ಚಡ್ಡಿ ಎಲ್ಲ ಹಾಕೊಂಡಿಲ್ಲ, ಹೀಗೆ ನನ್ನ ಜೊತೆನೆ ಬರ್ತಾ ಇದ್ದಾನೆ. ಬಿಡು ಮಗ. ಮೊದಲು ಇದನ್ನ ನಮ್ಮಮ್ಮ, ನಮ್ಮ ಶಿವಪ್ಪ, ತಿಪ್ಪಮ್ಮ ಮಾಡೋರು. ನಮ್ಮ ಶಿವಪ್ಪ ಮತ್ತು ಕೂತ್ರು ಭಾರಿ ನೆನಪಿಗೆ ಬರ್ತಾ ಇದ್ದಾರೆ. ತುಂಬಾ ಜನ ಕೇಳ್ತಾ ಇರ್ತಾರ. ಈಗ ನಮ್ಮ ಮನೆಗೆ ಬರಲ್ಲ, ವಯಸ್ಸಾಯ್ತಲ್ಲ, ಸೊ ಹಾಗಾಗಿ ವೇಸ್ಟ್ ಮಾಡ್ಬೇಡ ಮಗನೆ. ಹೂವಿಲ್ಲ ಇದೆಲ್ಲ ನೋಡಿ, ಚೆಂಡು ದುಡ್ಡು ಕೊಡ್ತಾ ಹೋಗುದು ನಮ್ದು. ಮೊದ್ಲು ಸೀರೆ ಕುಡ್ಕ ಅಂತ ಬರೋದು, ಅವಾಗ ಚೆನ್ನಾಗದು. ಈಗ ಸೀರೆ ಕುಡ್ಕ ಇಲ್ಲ, ಈ ದಪ್ಪದಷ್ಟು ಚೆನ್ನಾಗಲ್ಲ ಆಕ್ಚುಲಿ. ನೋಡೋಣ, ಗೇಟಿಗೆ ಎರಡು, ಈ ಬಾಗಿಲಿಗೆ ಎರಡು, ಈ ಬಾಗಿಲಿಗೆ ಎರಡು, ದೇವ್ರ ಮನೆ ಬಾಗಿಲಿಗೆ ಎರಡು, ಇತ್ಲ ಕಡೆ ಬಾಗಿಲಿಗೆ ಎರಡು ಅಷ್ಟೇ. ಮೊದಲು ಎಷ್ಟು ಅಜ್ಜಿ ನಮ್ಮ ಶಿವಪ್ಪ ಹೇಳೋರು ಯಾವಾಗಲೂ ಒಂದು 50-60 ಮಾಡು ಅಂತ ಹೇಳ್ಬಿಟ್ಟು. ಈ ಸರಿ ಇಷ್ಟೇ 15. ಏನು ಮಾಡ್ತಿದ್ದೆ ನನಗೆ ಬಂದರೆ ತಂಡ ಇಲ್ಲಗನೋ ಇಲ್ಲಗನದಲ್ವಾ 11 ಮಳೆ ಬರ್ತಾ ಇದೆ, ಹಾಗಾಗಿ ಒಳಗಡೆ ಕೂತ್ಕೊಂಡು ಮಾಡ್ತಾ ಉಂಟು. ಇಲ್ಲಾಂದ್ರೆ ಹೊರಗಡೆ ಗೋಣಿ ಚೀಲ ಬರುತ್ತಲ್ಲ, ಪ್ಲಾಸ್ಟಿಕ್ ಚೀಲ, ಅದ ಹಾಸ್ಕೊಂಡು ಮಾಡ್ತಿದ್ರು. ನಮ್ಮ ಶಿವಪ್ಪ ಇದ್ದವ ಇನ್ನೂ ತುಂಬ ನೆನಪಿ ಬರ್ತದೆ. ನಮ್ಮ ಶಿವಪ್ಪ ಚೆನ್ನಾಗಿದ್ರ ಬಗ್ಗೆ ಸ್ಟೋರಿ ಎಲ್ಲ ಹೇಳ್ಕೊಂಡು ಮಾಡಿದ್ರು. ಆ್ಯಕ್ಚುಲಿ 2-3 ವರ್ಷದ ಹಿಂದಿನ ವಿಡಿಯೋ ನೋಡಿ, ನಮ್ಮ ಶಿವಪ್ಪ ಹೇಳುಂಟದ್ದು ವಿಡಿಯೋ ಇದೆ 3 ವರ್ಷದ ಹಿಂದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ದೀಪಾವಳಿ ಹಬ್ಬದ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.